ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತಿಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಮಿಡಲ್ ಈಸ್ಟ್ ಯುದ್ಧಕ್ಕೆ 1 ತಿಂಗಳು ತುಂಬ್ತಾ ಇದ್ದ ಹಾಗೆ ಈಗ ಹೊಸ ಪೇಜ್ ಓಪನ್ ಆಗಿದೆ. ಇಷ್ಟು ದಿನ ಸುಮ್ಮನಿದ್ದ ಇರಾನ್ನ ಅತಿದೊಡ್ಡ ಪ್ರಾಕ್ಸಿ ಹುತಿಗಳು ಯುದ್ಧಕ್ಕೆ ಎಂಟರ್ ಆಗಿದ್ದಾರೆ. ಯಮನ್ ಕಡೆಯಿಂದಲೂ ಇಸ್ರೇಲ್ ಮೇಲೆ ಮೊದಲ ಸುತ್ತಿನ ದಾಳಿಯನ್ನ ಶುರು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಆ ಕಡೆ ಟ್ರಂಪ್ ವಿರುದ್ಧ ಅಮೆರಿಕದಲ್ಲೇ ಪ್ರತಿಭಟನೆ ಶುರುವಾಗಿದ್ದು ಅಮೆರಿಕದ ಅಧ್ಯಕ್ಷರಿಗೆ ಆತಂಕ ಶುರುವಾಗಿದೆ. ಈ ನಡುವೆ ಇಸ್ರೇಲ್ ಅಮೆರಿಕದಲ್ಲಿ ದೊಡ್ಡ ಆಪರೇಷನ್ ಲಾಂಚ್ ಮಾಡಿದೆ ಅಂತ ಹೇಳಲಾಗ್ತಿದೆ. ಯಾವುದು ಆಪರೇಷನ್ ಜೆಡಿ ವಾನ್ಸ್ ಅಂತ ಹೇಳಿ. ಯಾಕೆ ಇಸ್ರೇಲ್ಗೆ ಉಪಾಧ್ಯಕ್ಷರ ಯಾಕೆ ಟಾರ್ಗೆಟ್ ಈಗ ಅಮೆರಿಕದಲ್ಲಿ? ಅವ್ರ ವಿರುದ್ಧ ಇಸ್ರೇಲ್ ಅಪಪ್ರಚಾರ ಮಾಡ್ತಾ ಇದೆಯಾ? ಎಲ್ಲವನ್ನ 1 by 1 ನೋಡ್ತಾ ಹೋಗೋಣ ಸ್ನೇಹಿತರೆ. ಮೊದಲಿಗೆ ಹಾರ್ಮುಜ್ ಜಲಸಂಧಿಯ ಗಂಭೀರತೆ ಬಗ್ಗೆ ನಾವು ನೋಡ್ಕೊಂಡು ಮುಂದಕ್ಕೆ ಹೋಗೋಣ. ಯುದ್ಧದ ಕಾರಣ ಕೊಟ್ಟು ಹಾರ್ಮುಜ್ ಜಲಸಂಧಿಯನ್ನ ಒತ್ತೆಯಾಳಾಗಿಟ್ಕೊಂಡಿರೋ ಇರಾನ್ ಈಗ ಜಗತ್ತಿಗೆ ದೊಡ್ಡ ಪ್ರಾಬ್ಲಮ್ ಆಗಿ ಪರಿಣಮಿಸ್ತಾ ಇದೆ. ದಿನಕ್ಕೊಂದು ಘೋಷಣೆ ಮಾಡಿ ಯಾರು ಜಲಸಂಧಿ ಹತ್ತಿರಕ್ಕೆ ಬರಬೇಡಿ ಅಂತ ಹೇಳ್ತಾ ಇದೆ. ಇದರ ಪರಿಣಾಮ ಆ ಭಾಗದಲ್ಲಿ ತುಂಬಾ ಸೀರಿಯಸ್ ಸಿಚುವೇಶನ್ ಕ್ರಿಯೇಟ್ ಆಗಿದೆ. ಭಾರತಕ್ಕೂ ಕೂಡ ತುಂಬಾ ಸಮಸ್ಯೆ ಆಗ್ತಿದೆ. ಈಗಿನ ಮಾಹಿತಿ ಪ್ರಕಾರ ಭಾರತಕ್ಕೆ ಬರಬೇಕಾಗಿದ್ದ 5 LPG ಹಡಗುಗಳು ಜಲಸಂಧಿ ಹತ್ತಿರವೇ ಸಿಕ್ಕಾಕೊಂಡಿವೆ. ದುಬೈ ಸಮೀಪ ಲಂಗರು ಹಾಕಿ ನಿಂತಿವೆ. ಇದರಲ್ಲಿ ಬರೋಬ್ಬರಿ 1.7 ಲಕ್ಷ ಟನ್ಗಳಷ್ಟು LPG ಗ್ಯಾಸ್ ಇದೆ. ಈ ಮುಂಚೆ ಭಾರತಕ್ಕೆ ಅವಕಾಶ ಇದೆ, ಅವರು ಹೋಗ್ಬೋದು ಅಂತ ಇರಾನ್ ವಿದೇಶಾಂಗ ಸಚಿವರು ಹೇಳಿದರು. ಆದರೆ ಇಲ್ಲಿನ ಸೇನೆ ಸ್ಪಷ್ಟವಾಗಿ ಏನು ಹೇಳ್ತಾ ಇಲ್ಲ. ಇದರಿಂದ ಹಡಗುಗಳು ಅತಂತ್ರವಾಗಿವೆ, ಕನ್ಫ್ಯೂಸ್ ಆಗಿ ಹಿಂದಕ್ಕೂ ಹೋಗೋಕ್ಕಾಗದೆ ಮುಂದಕ್ಕೂ ಬರೋಕ್ಕಾಗದೆ ನಿಂತ್ಕೊಂಡಿವೆ. ಮಾಹಿತಿ ಪ್ರಕಾರ ಈ 5 ಹಡಗುಗಳು ಗುಂಪಾಗಿ ಸೇರ್ಕೊಂಡು ಒಟ್ಟಿಗೆ ಜಲಸಂಧಿ ದಾಟಬೇಕು ಅಂತ ಪ್ಲಾನ್ ಮಾಡಿವೆ. ಸೇಫ್ ಆಗಿರುತ್ತೆ ಅಂತ ಹೇಳಿ, ಒಂದು ಸಲ ಪ್ರೊಟೆಕ್ಷನ್ ಕೊಟ್ಟರೆ ಸಾಕು, ಎಲ್ಲ ಒಟ್ಟಿಗೆ ಬರ್ಬೋದು ಅಂತ ಹೇಳಿ. ಆದರೆ ಎಲ್ಲಿ ಇರಾನ್ ದಾಳಿ ಮಾಡಿಬಿಡುತ್ತೋ ಅನ್ನೋ ಭಯದಲ್ಲಿ ಅಲ್ಲೇ ಈಗ ನಿಂತ್ಕೊಳ್ಳೋ ಸಿಚುವೇಶನ್ ಇದೆ. ಅಷ್ಟೇ ಅಲ್ಲ, ಹಾರ್ಮುಜ್ ಜಲಸಂಧಿಯಲ್ಲಿ ಸಂಚರಿಸ್ತಿರೋ ಭಾರತೀಯ ನಾವಿಕರು ಕೂಡ ಹಲವು ರೀತಿಯ ಸಂಕಷ್ಟವನ್ನು ಫೇಸ್ ಮಾಡ್ತಿದ್ದಾರೆ. ಯುದ್ಧದ ಕಾರಣದಿಂದ ಆ ಭಾಗದಲ್ಲಿ GPS ಕೂಡ ಕೆಲಸ ಮಾಡ್ತಾ ಇಲ್ಲ. ಸಿಗ್ನಲ್ಗಳನ್ನು ಜಾಮ್ ಮಾಡಲಾಗ್ತಿದೆ. ಇದರಿಂದ ಹಡಗುಗಳಿಗೆ ದಾರಿ ತೋರಿಸೋಕೆ ನ್ಯಾವಿಗೇಷನ್ ವರ್ಕ್ ಆಗ್ತಿಲ್ಲ ಅಂತ ಹೇಳಲಾಗ್ತಿದೆ. ಹಾಗೆ ಸಮುದ್ರದ ಅಡಿಯಲ್ಲಿ ಇರಾನ್ ಸಾಕಷ್ಟು ಸಮುದ್ರ ಬಾಂಬ್ಗಳನ್ನು ನೆಡ್ತಾ ಇದೆ ಅನ್ನೋ ಮಾಹಿತಿ ಇದೆ. ಈಗ ಆಲ್ರೆಡಿ ರೇಡಿಯೋ ಚಾನೆಲ್ಗಳಲ್ಲಿ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ ಇವಾಗೆ ವಾರ್ನಿಂಗ್ ಕೊಟ್ಟಿದೆ. ಹೀಗಾಗಿ ಹಲವು ನಾವಿಕರು ಜೀವ ಕೈಯಲ್ಲಿ ಹಿಡ್ಕೊಂಡು ನಿಂತಿದ್ದಾರೆ ಅಂತ ಹೇಳಿ ವರದಿಯಾಗಿದೆ. ಸದ್ಯ ಕೇಂದ್ರ ಸರ್ಕಾರ ಕೊಟ್ಟಿರೋ ಮಾಹಿತಿ ಪ್ರಕಾರ ಯುದ್ಧದ ಆರಂಭದಲ್ಲಿ ಭಾರತದ 24 ಹಡಗುಗಳಲ್ಲಿ ಸಿಕ್ಕಾಕೊಂಡಿದ್ವು. ಅದರಲ್ಲಿ 4 ಹೊರಗೆ ಬಂದಿವೆ. ನಂದಾದೇವಿ, ಜಗ್ ವಸಂತ್, ಶಿವಾಲಿಕ್ ಹಾಗೂ ಪೈನ್ ಗ್ಯಾಸ್. ಇನ್ನೂ 20 ಹಡಗುಗಳು ಅಲ್ಲೇ ಇದಾವೆ. ಕ್ಲಾರಿಟಿ ಇಲ್ಲ ಅವುಗಳ ಬಗ್ಗೆ. ಮೂಲಗಳ ಮಾಹಿತಿ ಪ್ರಕಾರ LPG ಹೊತ್ತ BW ಎಲ್ಮ್ ಮತ್ತು BW ಟೈರ್ ಟ್ಯಾಂಕ್ಗಳು ಹಾರ್ಮುಜ್ ದಾಟೋಕೆ ರೆಡಿ ಆಗಿವೆ. ಆದ್ರೆ ಹೊರಗೆ ಬರೋಕ್ ಆಯ್ತಾ? ಇನ್ನೂ ಸ್ಟ್ರಕ್ ಆಗಿದಾವ? ಇನ್ನೂ ಕ್ಲಿಯರ್ ಆಗಿಲ್ಲ ವಿಚಾರ. ಬರೀ ಭಾರತ ಮಾತ್ರ ಅಲ್ಲ, ಹಾರ್ಮುಜ್ ಹತ್ರ ಸುಮಾರು 2,500ದಿಂದ 3,000 ಹಡಗುಗಳು ಸಿಕ್ಕಾಕೊಂಡಿವೆ. ಇದರಲ್ಲಿ 100 ತೈಲ ಮತ್ತು ಗ್ಯಾಸ್ ಟ್ಯಾಂಕರ್ಗಳು ಸೇರಿವೆ. ಇದನ್ನ ಬಿಡಬೇಕು ಅಂದ್ರೆ ನಮ್ಮ ಕಂಡೀಷನ್ಗಳಿಗೆ ಒಪ್ಪಿ ಅಂತ ಇರಾನ್ ದಾದಾಗಿರಿ ಮಾಡ್ತಾ ಇದೆ. ಈ ಸಂಘರ್ಷಕ್ಕೆ ಸಂಬಂಧ ಇಲ್ಲದ ರಾಷ್ಟ್ರಗಳನ್ನ ಕೂಡ ಇರಾನ್ ಒತ್ತೆಯಾಳಾಗಿಡ್ಕೊಂಡಿದೆ ಹಾರ್ಮುಜ್ ಜಲಸಂಧಿಯಲ್ಲಿ. ಯಾಕಂದ್ರೆ ಹೇಳಿ ಅಮೆರಿಕಾಗೆ, ಹೇಳಿ ಇಸ್ರೇಲ್ಗೆ ತೆಪ್ಪಗಿರಕ್ಕೆ, ನಮ್ಮನ್ನು ಮುಟ್ಟಕ್ಕೆ ಬಂದ್ರೆ ಇಡೀ ವರ್ಲ್ಡ್ನ ಅಲ್ಲಾಡಿಸ್ತೀವಿ, ನಾವು ಇಡೀ ವರ್ಲ್ಡ್ನ ಒತ್ತೆಯಾಳಾಗಿಡ್ಕೊಂತೀವಿ, ಏನು ಮಾಡ್ತೀವಿ ನೋಡೋಣ ಅನ್ನೋ ಒಂದು ಈ ಸ್ಟ್ರಾಟಜಿಕ್ ಚೋಕ್ ಪಾಯಿಂಟ್ ಏನಿದೆ, ಈ ನೈಸರ್ಗಿಕ ಜಾಗ ಏನಿದೆ, ಪ್ರಕೃತಿ ದತ್ತವಾಗಿರೋ ವರ ಇರಾನ್ಗೆ, ಅದನ್ನ ಬಳಸ್ಕೊಳ್ತಾ ಇದ್ದಾರೆ ಅವರು ಫುಲ್ ಫೋರ್ಸ್ನಲ್ಲಿ. ಇರೋ ಸ್ನೇಹಿತರೆ, ಕಾಶಿ, ಅಯೋಧ್ಯೆ, ರಾಮ ಮಂದಿರ ಪ್ರವಾಸ ಹೋಗಿ ಬರ್ಬೋದು, ಯಾತ್ರೆ ಹೋಗಿ ಬರ್ಬೋದು. ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್, ಸೀನಿಯರ್ ಸಿಟಿಸನ್ಸ್ಗೆ ಸ್ಪೆಷಲ್ ಕೇರ್ ಕೂಡ ಇರುತ್ತೆ. ಆಸಕ್ತರು ಕಾಲ್ ಮಾಡಿ. ಇನ್ನು ಈ ಯುದ್ಧಕ್ಕೆ ಇರಾನ್ ಬೆಂಬಲಿತ ಯೆಮೆನ್ನ ಹುತಿಗಳು ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಶನಿವಾರ ಬೆಳಗ್ಗೆ ಇಸ್ರೇಲ್ ಗುರಿಯಾಗಿಸಿ ಮಿಸೈಲ್ ದಾಳಿ ಮಾಡಿದ್ದಾರೆ. ಇದನ್ನ ಇಂಟರ್ಸೆಪ್ಟ್ ಮಾಡಿದೀವಿ ಅಂತ ಇಸ್ರೇಲ್ ಮಿಲಿಟರಿ ಕನ್ಫರ್ಮ್ ಮಾಡಿದೆ. ಫೆಬ್ರವರಿ 28ಕ್ಕೆ ಯುದ್ಧ ಶುರುವಾದ್ಮೇಲೆ ಹುತಿಗಳು ದಾಳಿ ಮಾಡ್ತಿರೋದು ಇದೇ ಮೊದಲು ಅಂತ ಇಸ್ರೇಲ್ ಹೇಳಿದೆ. ಹಾಗೆ ಅವರು ಯುದ್ಧಕ್ಕೆ ಬಂದಿದ್ದಾರೆ ಅಂತ ಇಸ್ರೇಲ್ ಹೇಳಿದೆ. ಸದ್ಯ ಹುತಿಗಳಿಂದ ಇದುವರೆಗೆ ಯಾವುದೇ ಅಧಿಕೃತ ಹೇಳಿಕೆ ಬಂದಿಲ್ಲ. ಆದ್ರೆ ದಾಳಿಗೂ ಕೆಲ ಗಂಟೆಗಳ ಮುಂಚೆ ಹುತಿಗಳು ವಾರ್ನಿಂಗ್ ಕೊಟ್ಟಿದ್ರು. ಇರಾನ್ ಮೇಲಿನ ದಾಳಿ ನಿಲ್ಲದೆ ಇದ್ರೆ ನಾವು ಸುಮ್ಮನಿರಲ್ಲ, ನಮ್ಮ ಬೆರಳುಗಳು ಈಗ ಟ್ರಿಗರ್ ಮೇಲಿವೆ, ಯಾವುದೇ ಕ್ಷಣದಲ್ಲಿ ನಾವು ಕೂಡ ಯುದ್ಧಕ್ಕೆ ಧುಮುಕೋಕೆ ರೆಡಿ ಅಂತ ಹೇಳಿದ್ರು. ಈಗ ದಾಳಿಯಾಗಿದೆ. ಈ ಮೂಲಕ ಇಸ್ರೇಲ್ಗೆ ಇನ್ನೊಂದು ಫ್ರಂಟ್ ಓಪನ್ ಆಗಿದೆ. ಈಗ ಆಲ್ರೆಡಿ ಲೆಬನಾನ್ ಮತ್ತು ಇರಾಕ್ನ ಶಿಯಾ ಸಂಘಟನೆಗಳು ಇರಾನ್ ಪರವಾಗಿ ಯುದ್ಧಕ್ಕೆ ಇಳಿದಿವೆ. ಏನೋ ಗಲ್ಫ್ ರಾಷ್ಟ್ರಗಳ ಮೇಲೆ ಇರಾನ್ ದಾಳಿಗಳು ಕಂಟಿನ್ಯೂ ಆಗಿವೆ. UAE ಮೇಲೆ ಮತ್ತೆ ಮಿಸೈಲ್ ಮತ್ತು ಡ್ರೋನ್ ಹಾರಿಸಲಾಗಿದೆ. ಎಲ್ಲ ಮಿಸೈಲ್ಗಳನ್ನ ಹೊಡೆದು ಹಾಕಿದೀವಿ ಅಂತ UAE ಸೇನೆ ಹೇಳಿದೆ. ಬರೀ ಏರ್ ಡಿಫೆನ್ಸ್ ಅಷ್ಟೇ ಅಲ್ಲ, ಫೈಟರ್ ಜೆಟ್ ಗಳನ್ನ ಕೂಡ UAE ಹಾರಿಸಿದೆ. ಇಂಟರ್ಸೆಪ್ಟ್ ಮಾಡಲಾದ ಬ್ಯಾಲಿಸ್ಟಿಕ್ ಮಿಸೈಲ್ ಅವಶೇಷಗಳು ಬಿದ್ದು 5 ಭಾರತೀಯರು ಗಾಯಗೊಂಡಿದ್ದಾರೆ. ಅಬುದಾಬಿಯ ಖಲೀಫಾ ಎಕನಾಮಿಕ್ ಝೋನ್ ನಲ್ಲಿ ಈ ಘಟನೆಯಾಗಿದೆ. ಇತ್ತ ಬಹರೇನ್ ಮೇಲೂ ಕೂಡ ಇರಾನ್ ದಾಳಿ ಮಾಡಿದೆ. ಮಿಸೈಲ್ ಬಿದ್ದು ಅನೇಕ ಕಡೆ ಬೆಂಕಿ ಕಾಣಿಸಿಕೊಂಡಿದೆ. ಹಾಗೆ ಇಸ್ರೇಲ್ನ ಮಧ್ಯ ಭಾಗವನ್ನ ಗುರಿ ಮಾಡಿಕೊಂಡು ಅನೇಕ ಬ್ಯಾಲಿಸ್ಟಿಕ್ ಮಿಸೈಲ್ ಗಳನ್ನ ಫೈರ್ ಮಾಡಿದ್ದಾರೆ. ಬಹುತೇಕ ಮಿಸೈಲ್ ಗಳನ್ನ ಹೊಡೆದು ಹಾಕಿದೀವಿ ಅಂತ ಇಸ್ರೇಲ್ ಘೋಷಿಸಿದೆ. ಇತ್ತ ಇರಾನ್ ಸಿರಿಯಾ ಮೇಲೂ ಕೂಡ ದಾಳಿ ಮಾಡಿದೆ. ಸಿರಿಯಾದ ರಾಜಧಾನಿ ಡಮಾಸ್ಕಸ್ ಮೇಲೆ ಮಿಸೈಲ್ ಹಾರಿಸಿದೆ. ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂದ್ರೆ, ಈ ಮಿಸೈಲ್ ಅನ್ನ ಇಸ್ರೇಲ್ನ ಏರ್ ಡಿಫೆನ್ಸ್ ಸಿಸ್ಟಮ್ ನಾಶ ಮಾಡಿದೆ.
ಇಸ್ರೇಲ್ ಗಡಿಯಲ್ಲಿ ನಿಯೋಜನೆಗೊಂಡಿದ್ದ ಮಿಸೈಲ್ಗಳು ನುಗ್ಗಿ ಸಿರಿಯಾವನ್ನ ಕಾಪಾಡಿವೆ. ಇದಕ್ಕೂ ಮುಂಚೆ ಸಿರಿಯಾ ಅಧ್ಯಕ್ಷೀಯ ಅರಮನೆ ಮತ್ತು ಡಮಾಸ್ಕಸ್ನಲ್ಲಿರೋ 2 ಐಷಾರಾಮಿ ಹೋಟೆಲ್ಗಳ ಮೇಲೂ ಕೂಡ ದಾಳಿ ಮಾಡೋದಾಗಿ ಇರಾನ್ ವಾರ್ನಿಂಗ್ ಕೊಟ್ಟಿತ್ತು. ಈ ಹೋಟೆಲ್ಗಳಲ್ಲಿ ಅಮೆರಿಕ, ಬ್ರಿಟನ್ ಮತ್ತು ಇಸ್ರೇಲ್ನ ಮಿಲಿಟರಿ ತಜ್ಞರು ಆಶ್ರಯ ಪಡೆದಿದ್ದಾರೆ ಅಂತ ಇರಾನ್ನ ಫಾರ್ಸ್ ನ್ಯೂಸ್ ಏಜೆನ್ಸಿ ರಿಪೋರ್ಟ್ ಮಾಡಿತ್ತು. ಈಗ ಏರ್ ಡಿಫೆನ್ಸ್ ಇಲ್ಲದ ಅಮೆರಿಕ ಮಿತ್ರನನ್ನ ಇಸ್ರೇಲ್ ಕಾಪಾಡಿದೆ. ಇನ್ನು ಇರಾನ್ನ ಹೊಸ ಸುಪ್ರೀಂ ಲೀಡರ್ ಮುಜ್ತಬಾ ಖಾಮೆನೈ ಬಗ್ಗೆ ಟ್ರಂಪ್ ಹೇಳಿಕೆ ಕೊಟ್ಟಿದ್ದಾರೆ. ಇರಾನ್ನ ಉನ್ನತ ನಾಯಕತ್ವ ಈಗ ಸಂಪೂರ್ಣ ನೆಲಸಮ ಆಗಿದೆ. ಮುಜ್ತಬಾ ಖಾಮೆನೈಯಿಂದ ಏನು ಸುದ್ದಿನೇ ಇಲ್ಲ, ಹೇಳಿಕೆ ಇಲ್ಲ. ಆತ ಸತ್ಯ ಹೋಗಿರ್ಬೋದು, ಇಲ್ಲಾಂದ್ರೆ ತುಂಬಾ ಬ್ಯಾಡ್ ಶೇಪ್ ನಲ್ಲಿ ಇರಬಹುದು. ಇರಾನ್ನ ಸೇನಾ ಶಕ್ತಿ ಈಗ ಶೂನ್ಯ ಆಗಿದೆ. ಮಿಸೈಲ್ ಮತ್ತು ಡ್ರೋನ್ ಫ್ಯಾಕ್ಟರಿಗಳು ಕೂಡ ನಾಶ ಆಗಿವೆ ಅಂತ ಟ್ರಂಪ್ ಹೇಳಿದ್ದಾರೆ. ಇತ್ತ ಅಮೆರಿಕ ಉಪಾಧ್ಯಕ್ಷ ಜೆಡಿ ವಾನ್ಸ್ ಮತ್ತು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ನಡುವೆ ಫೋನ್ನಲ್ಲಿ ದೊಡ್ಡ ವಾಗ್ವಾದ ಆಗಿದೆ. ಇರಾನ್ ಮೇಲಿನ ಯುದ್ಧದ ವಿಚಾರದಲ್ಲಿ ನೆತನ್ಯಾಹು ತೋರಿದ ಓವರ್ ಕಾನ್ಫಿಡೆನ್ಸ್ ಬಗ್ಗೆ ಜೆಡಿ ವಾನ್ಸ್ ಸಿಟ್ಟು ಮಾಡಿಕೊಂಡಿದ್ದಾರೆ ಅಂತ ಅಮೆರಿಕದ ಆಕ್ಸಿಯೋಸ್ ಮಾಧ್ಯಮ ರಿಪೋರ್ಟ್ ಮಾಡಿದೆ. ಯುದ್ಧ ಶುರುವಾಗೋ ಮೊದಲು ನೆತನ್ಯಾಹು ಟ್ರಂಪ್ಗೆ ಒಂದಷ್ಟು ಭರವಸೆ ಕೊಟ್ಟಿದ್ರು. ಇರಾನ್ ಮೇಲೆ ನಾವು ಅಟ್ಯಾಕ್ ಮಾಡಿದ್ರೆ ಸಾಕು, ಅಲ್ಲಿನ ಸರ್ಕಾರ ಈಸಿಯಾಗಿ ಬಿದ್ದು ಹೋಗುತ್ತೆ ಅಂತ ಹೇಳಿದ್ರು. ಆದ್ರೀಗ ಯುದ್ಧ ಶುರುವಾಗಿ 1 ತಿಂಗಳಾದ್ರೂ ಕೂಡ ಇರಾನ್ ಲೀಡರ್ಶಿಪ್ ಅಲ್ಲಾಡ್ತಾ ಇಲ್ಲ. ಟಾಪ್ ನಾಯಕರು ಹೋಗಿದ್ದಾರೆ, ಆದ್ರೆ ಅಲ್ಲಿನ ಜನರಿಂದ ದೊಡ್ಡ ಕ್ರಾಂತಿ ಏನು ಆಗ್ತಾ ಇಲ್ಲ. ಜನ ಏನು ಬೀದಿಗಿಳಿದು ದೊಡ್ಡ ಗಲಾಟೆ ಮಾಡ್ತಾ ಇಲ್ಲ. ಈಗ ಇದೇ ವಿಚಾರವನ್ನ ಇಟ್ಕೊಂಡು ಜೆಡಿ ವ್ಯಾನ್ಸ್ ನೆತನ್ಯಾಹುಗೆ ಪ್ರಶ್ನೆಗಳ ಸುರಿಮಳೆ ಕೇಳಿದ್ದಾರೆ. ನಿಮ್ಮ ಲೆಕ್ಕಾಚಾರಗಳೆಲ್ಲ ಉಲ್ಟಾ ಆಗಿದೆ, ನೀವು ಹೇಳಿದಷ್ಟು ಸುಲಭವಾಗಿ ಸರ್ಕಾರ ಬೀಳ್ತಾ ಇಲ್ವಲ್ಲ ಅಂತ ಹೇಳಿ ಅಸಮಾಧಾನ ಹೊರ ಹಾಕಿದ್ದಾರೆ. ಅಷ್ಟೇ ಅಲ್ಲ, ಇಸ್ರೇಲ್ ಮತ್ತು ಜೆಡಿ ವ್ಯಾನ್ಸ್ ನಡುವೆ ಯುದ್ಧದ ಆರಂಭದಿಂದಲೂ ಸಂಬಂಧ ಸರಿ ಬರ್ತಾ ಇಲ್ಲ. ಹೀಗಾಗಿ ಇಸ್ರೇಲ್ ಈಗ ಆಪರೇಷನ್ ಜೆಡಿ ವ್ಯಾನ್ಸ್ ಶುರು ಮಾಡಿದೆ ಅಂತ ಅಮೆರಿಕದ ಟಾಪ್ ಅಧಿಕಾರಿಗಳು ಆರೋಪ ಮಾಡಿದ್ದಾರೆ. ಜೆಡಿ ವ್ಯಾನ್ಸ್ ಇರಾನ್ ವಿಚಾರದಲ್ಲಿ ಅಗ್ರೆಸಿವ್ ಆಗಿ ನಡ್ಕೋತಾ ಇಲ್ಲ, ಬದಲಿಗೆ ಈ ಯುದ್ಧ ನಿಲ್ಲಿಸೋಕೆ ಟ್ರಂಪ್ ರನ್ನ ಸಮಾಧಾನ ಮಾಡೋಕೆ ನೋಡ್ತಾ ಇದ್ದಾರೆ. ಇದು ಇಸ್ರೇಲ್ ನಾಯಕರಿಗೆ ಸ್ವಲ್ಪವೂ ಇಷ್ಟ ಆಗ್ತಿಲ್ಲ. ಹೀಗಾಗಿ ಅವರ ಇಮೇಜ್ ಡ್ಯಾಮೇಜ್ ಮಾಡೋಕೆ ಖುದ್ದು ಇಸ್ರೇಲ್ ಕಡೆಯವರೇ ಸುಳ್ಳು ಸುದ್ದಿಯನ್ನ ಹರಡಿಸೋಕೆ ಶುರು ಮಾಡಿದ್ದಾರೆ, ಪ್ರೊಪಗ್ಯಾಂಡಾ ಶುರು ಮಾಡಿದ್ದಾರೆ. ಇರಾನ್ ಕೂಡ ವ್ಯಾನ್ಸ್ ಜೊತೆಗೆ ಮಾತುಕತೆ ಮಾಡೋಕೆ ಇಷ್ಟಪಡ್ತಾ ಇದೆ ಅಂತ ಹೇಳಿ ಅಪಪ್ರಚಾರ ಮಾಡ್ತಿದ್ದಾರೆ ಅಂತ ಅಮೆರಿಕನ್ ಅಧಿಕಾರಿಗಳು ಹೇಳಿದ್ದಾರೆ. ಸದ್ಯ ಮುಂದಿನ ಅಧ್ಯಕ್ಷೀಯ ಚುನಾವಣೆ ಬಗ್ಗೆ ತಲೆ ಕೆಡಿಸಿಕೊಂಡಿರೋ ಜೆಡಿ ವ್ಯಾನ್ಸ್ ಹೇಗಾದ್ರೂ ಮಾಡಿ ಈ ಯುದ್ಧ ಕೊನೆಗೊಳಿಸಬೇಕು ಅಂತ ನೋಡ್ತಾ ಇದ್ದಾರೆ. ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್ ಕಾರ್ಯಕರ್ತರು ಕೂಡ ಅಸಮಾಧಾನಗೊಂಡಿದ್ದಾರೆ. ಹೀಗಾಗಿ ಯುದ್ಧ ನಿಲ್ಲಿಸಿ ಕದನ ವಿರಾಮಕ್ಕೆ ಒತ್ತಡ ಹಾಕ್ತಿದ್ದಾರೆ ಅಂತ. ಈ ನಡುವೆ ಅಮೆರಿಕದಲ್ಲಿ ಬೃಹತ್ ಪ್ರತಿಭಟನೆ ಶುರುವಾಗ್ತಾ ಇದೆ. ಅಧ್ಯಕ್ಷ ಟ್ರಂಪ್ ವಿರುದ್ಧ ನೋ ಕಿಂಗ್ಸ್ ಹೆಸರಲ್ಲಿ ಜನ ಗುಂಪು ಸೇರ್ತಿದ್ದಾರೆ. ಒಂದೇ ಕಡೆ ಟ್ರಂಪ್ ರ ಕಠಿಣ ವಲಸೆ ನೀತಿ ಮತ್ತು ಇರಾನ್ ಮೇಲಿನ ಯುದ್ಧದ ವಿರುದ್ಧ ವಾಷಿಂಗ್ಟನ್ ಡಿಸಿ, ಶಿಕಾಗೋ, ಮಿನ್ಯಾಪೋಲಿಸ್ ಮತ್ತು ಸ್ಯಾನ್ ಫ್ರಾನ್ಸಿಸ್ಕೋನಲ್ಲಿ ಭಾರಿ ಪ್ರತಿಭಟನೆ. ಈ ಹಿಂದೆ 2025ರಲ್ಲಿ ಆಗಿದ್ದ ಪ್ರತಿಭಟನೆಗಳಲ್ಲಿ ಲಕ್ಷಾಂತರ ಜನ ಪಾಲ್ಗೊಂಡಿದ್ರು. ಈಗ ಆ ದಾಖಲೆಯನ್ನ ಮೀರಿಸಿ ಪ್ರತಿಭಟನೆಗಳು ನಡೀತಾವೆ ಅಂತ ಆರ್ಗನೈಸರ್ಸ್ ಹೇಳಿದ್ದಾರೆ. ಅಮೆರಿಕದಲ್ಲಿ ಇದೇ ವರ್ಷ ನವೆಂಬರ್ನಲ್ಲಿ ಮಿಡ್ ಟರ್ಮ್ ಎಲೆಕ್ಷನ್ ಇದೆ. ಇದರ ನಡುವೆ ಟ್ರಂಪ್ಗೆ ಹೊಸ ಚಾಲೆಂಜ್ ಇದು. ಏನೋ ತೈಲ ಬಿಕ್ಕಟ್ಟು ಎದುರಿಸ್ತಾ ಇರೋ ಥೈಲ್ಯಾಂಡ್ ಇರಾನ್ ಜೊತೆ ಮಹತ್ವದ ಒಪ್ಪಂದ ಮಾಡಿಕೊಂಡಿದೆ. ಹಾರ್ಮುಸ್ ಜಲಸಂಧಿಯಲ್ಲಿ ಥೈಲ್ಯಾಂಡ್ನ ಹಡಗುಗಳು ಯಾವುದೇ ಅಡೆತಡೆ ಇಲ್ಲದೆ ಸಂಚರಿಸೋಕೆ ಇರಾನ್ ಒಪ್ಪಿಗೆ ಕೊಟ್ಟಿದೆ ಅಂತ ಥೈಲ್ಯಾಂಡ್ ಪ್ರಧಾನಿ ಅನುತಿನ್ ಚಾರ್ನವಿರುಖುಲ್ ಹೇಳಿದ್ದಾರೆ. ಈ ನಡುವೆ ಟ್ರಂಪ್ ರ ವಿಶೇಷ ರಾಯಭಾರಿ ಸ್ಟೀವ್ ವಿಟ್ಕಾಫ್ ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ವಾರವೇ ಇರಾನ್ ಮತ್ತು ಅಮೆರಿಕ ನಡುವೆ ಮಾತುಕತೆ ನಡೆಯುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಈ ಸಂಘರ್ಷವನ್ನು ಅಂತ್ಯಗೊಳಿಸೋಕೆ ಅಮೆರಿಕ ಈಗ ಇರಾನ್ ಮುಂದೆ 15 ಅಂಶಗಳ ಪ್ರಸ್ತಾವನೆ ಇಟ್ಟಿದೆ. ಅಮೆರಿಕದ ಈ ಶಾಂತಿ ಪ್ರಸ್ತಾಪಕ್ಕೆ ಇರಾನ್ ನಿಂದ ಸಕಾರಾತ್ಮಕ ಪ್ರತಿಕ್ರಿಯೆ ಸಿಗಬಹುದು ಅಂತ ಹೇಳಿದ್ದಾರೆ. ಈ ನಡುವೆ ಇರಾನ್ ಕೂಡ ದೊಡ್ಡ ಸ್ಟೇಟ್ಮೆಂಟ್ ಕೊಟ್ಟಿದೆ. ನಾವು ಯಾವುದೇ ಕಾರಣಕ್ಕೂ ಅಣ್ವಸ್ತ್ರಗಳನ್ನ ತಯಾರಿಸಲ್ಲ. ಈ ಯುದ್ಧವನ್ನ ಎಂಡ್ ಮಾಡೋಕೆ ಭಾರತ ನಮಗೆ ಸಹಾಯ ಮಾಡಬೇಕು ಅಂತ ಭಾರತದಲ್ಲಿರೋ ಇರಾನ್ ಸುಪ್ರೀಂ ಲೀಡರ್ ರ ವಿಶೇಷ ಪ್ರತಿನಿಧಿ ಅಬ್ದುಲ್ ಮಜೀದ್ ಹಕೀಂ ಹೇಳಿದ್ದಾರೆ. ಇರಾನ್ ತಕ್ಷಣವೇ ಯುದ್ಧ ನಿಲ್ಲಿಸೋಕೆ ರೆಡಿ ಇದೆ. ಭಾರತ ಬರಲಿ, ಮಧ್ಯಸ್ಥಿಕೆಯನ್ನ ಮಾಡಲಿ, ನಾವು ಬಯಸ್ತಾ ಇದ್ದೀವಿ. ಅಣ್ವಸ್ತ್ರ ಹೊಂದಲ್ಲ ನಾವು. ನಮ್ಮ ಸರ್ವೋಚ್ಚ ನಾಯಕರು ಕೂಡ ಅದಕ್ಕೆ ಅಣ್ವಸ್ತ್ರ ಬೇಡ ಅಂತ ಫತ್ವಾನೇ ಹೊರಡಿಸಿದ್ದಾರೆ. ಸೊ ಪರಮಾಣು ಅಸ್ತ್ರ ಮಾಡ್ಕೊಳ್ಳೋದು ನಮಗೆ ಹರಾಮ್ ಅಂತ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಪಾಕಿಸ್ತಾನದಲ್ಲಿ ಸಂಧಾನಕ್ಕೆ ತಯಾರಿ ನಡೀತಿರೋ ಹೊತ್ತಲ್ಲಿ ಈ ಹೇಳಿಕೆ ಕೊಟ್ಟಿದ್ದಾರೆ ಇವರು. ಇನ್ನು ಇರಾನ್, ವೆನೆಜುವೆಲಾ ಬಳಿಕ ನಮ್ಮ ನೆಕ್ಸ್ಟ್ ಟಾರ್ಗೆಟ್ ಕ್ಯೂಬಾ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಯಾವುದೇ ಲಜ್ಜೆ ಇಲ್ಲದೆ ಹೇಳಿಕೆ ಕೊಟ್ಟಿದ್ದಾರೆ. ಮಯಾಮಿಯಲ್ಲಿ ನಡೆದಂತಹ ಹೂಡಿಕೆದಾರರ ಸಮಿಟ್ ನಲ್ಲಿ ಮಾತನಾಡಿದ ಟ್ರಂಪ್, ನಾನು ಬಲಿಷ್ಠ ಮಿಲಿಟರಿ ಕಟ್ಟಿದ್ದೀನಿ. ನಾನು ಅನ್ಕೊಂಡಿದ್ದೆ ಅದನ್ನ ಬಳಸೋ ಅಗತ್ಯ ಇರಲ್ಲ ಅಂತ, ಆದ್ರೆ ಕೆಲವೊಮ್ಮೆ ಬಳಸಲೇಬೇಕಾಗತ್ತೆ. ಬೈ ದ ವೇ, ನಮ್ಮ ನೆಕ್ಸ್ಟ್ ಟಾರ್ಗೆಟ್ ಇಸ್ ಕ್ಯೂಬಾ ಅಂತ ಹೇಳಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಟ್ಟಿಲ್ಲ. ಆದ್ರೆ ಈಗ ಆಲ್ರೆಡಿ ವೆನೆಜುವೆಲಾದಲ್ಲಿ ಮಡುರೋ ಸರ್ಕಾರ ಪತನಗೊಂಡಿದ್ದರಿಂದ ಕ್ಯೂಬಾಗೆ ಸಿಗ್ತಾ ಇದ್ದ ತೈಲ ಪೂರೈಕೆ ಬಂದಾಗಿದೆ. ಇದರಿಂದ ಅಲ್ಲಿ ಆರ್ಥಿಕ ಪರಿಸ್ಥಿತಿ ತೀರಾ ಹದಗೆಟ್ಟಿದೆ. ಸದ್ಯ ಕ್ಯೂಬಾದಲ್ಲಿರೋ ಮಿಗ್ವೆಲ್ ಡಿಯಾಜ್ ಕ್ಯಾನೆಲ್ ಸರ್ಕಾರವನ್ನ ಕೆಳಗಿಳಿಸೋದೆ ಅಮೆರಿಕದ ಮುಖ್ಯ ಉದ್ದೇಶ. ಈ ಹಿಂದೆ ಟ್ರಂಪ್ ಇದನ್ನ ಫ್ರೆಂಡ್ಲಿ ಟೇಕ್ ಓವರ್ ಅಂತ ಕರೆದಿದ್ರು. ಕ್ಯೂಬಾವನ್ನ ಮುಕ್ತಗೊಳಿಸೋದು ಅಥವಾ ಫ್ರೆಂಡ್ಲಿ ಆಗಿ ತಗೊಳ್ಳೋದು ನನಗೆ ದೊಡ್ಡ ಗೌರವ ಅಂತ ಹೇಳಿದ್ರು. ಆದ್ರೆ ಕ್ಯೂಬಾ ಬಗ್ತಾ ಇಲ್ಲ. ಯುದ್ಧಕ್ಕೆ ತಯಾರಿ ಬೇಕಾದ್ರೆ ನಾವು ಮಾಡ್ಕೊಂತೀವಿ, ಯುದ್ಧಕ್ಕೆ ಬೇಕಾದ್ರೆ ರೆಡಿ ಅಂತ ಹೇಳ್ತಾ ಇದೆ. ಆ ಕಡೆ ಅಮೆರಿಕದೊಂದಿಗೆ ಮಾತುಕತೆ ಕೂಡ ನಡೀತಾ ಇದೆ. ಈ ನಡುವೆ ಟ್ರಂಪ್ ಈಗ ಪಬ್ಲಿಕ್ಲಿ ಡಿಕ್ಲೇರ್ ಮಾಡಿದ್ದಾರೆ, ಮಿಲಿಟರಿ ಬಳಸೋದು, ನೆಕ್ಸ್ಟ್ ಟಾರ್ಗೆಟ್ ಕ್ಯೂಬಾ ಅಂತೆಲ್ಲ. ಏನೋ ನೇಪಾಳದಲ್ಲಿ ಬಾಲಿನ್ ಶಾ ಸರ್ಕಾರ ಅಧಿಕಾರಕ್ಕೆ ಬರ್ತಿದ್ದ ಹಾಗೆ
ಮಾಜಿ ಪ್ರಧಾನಿ ಕೆಪಿ ಶರ್ಮಾ ಒಲಿ ಅವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. 2025 ಸೆಪ್ಟೆಂಬರ್ನಲ್ಲಿ ಯುವಕರು ಜೆನ್ಜಿ ಪ್ರತಿಭಟನೆ ಮಾಡಿದಾಗ ಒಲಿ ಸರ್ಕಾರ ಕ್ರೂರವಾಗಿ ಹತ್ತಿಕ್ಕೋ ಪ್ರಯತ್ನ ಮಾಡಿತ್ತು. 76 ಯುವ ಜನತೆ ಪ್ರಾಣ ಕಳ್ಕೊಂಡಿದ್ರು. 2,000ಕ್ಕೂ ಅಧಿಕ ಜನ ಗಾಯಗೊಂಡಿದ್ರು. ಇದರ ತನಿಖೆ ನಡೆಸೋಕೆ ಸುಶೀಲಾ ಕರ್ಕಿ ನೇತೃತ್ವದ ಮಧ್ಯಂತರ ಸರ್ಕಾರ ಸಮಿತಿ ರಚಿಸಿತ್ತು. ಈಗ ತನಿಖಾ ಸಮಿತಿ ಆ ಸಾವುಗಳಿಗೆ ಒಲಿಯೇ ಜವಾಬ್ದಾರ ಅಂತ ವರದಿ ಕೊಟ್ಟಿದೆ. ಇದರ ಬೆನ್ನಲ್ಲೇ ಮಾಜಿ ನಕ್ಸಲ್ ಆನಂತರ ಮಾಜಿ ಪ್ರಧಾನಿಯೂ ಆದಂತಹ ಕೆಪಿ ಶರ್ಮಾ ಒಲಿ ಭಾರತ ವಿರೋಧಿ ಆತನನ್ನ ಹೊತ್ಕೊಂಡು ಹೋಗಿದ್ದಾರೆ. ಯುವ ಜನತೆಯ ಸರ್ಕಾರದ ಪೊಲೀಸರು ಬಂದು ಗೃಹ ಮಂತ್ರಿ ರಮೇಶ್ ಲೇಖಕರನ್ನ ಕೂಡ ಅರೆಸ್ಟ್ ಮಾಡಲಾಗಿದೆ. ಈ ಪ್ರಕರಣದಲ್ಲಿ ದೋಷಿ ಅಂತ ಸಾಬೀತಾದ್ರೆ ಕೆಪಿ ಶರ್ಮಾ ಒಲಿಗೆ 10 ವರ್ಷ ಜೈಲು ಶಿಕ್ಷೆ ಆಗ್ಬಹುದು. ಆದ್ರೆ ಈ ಬಂಧನವನ್ನ ಕೆಪಿ ಶರ್ಮಾ ಒಲಿ ದ್ವೇಷದ ರಾಜಕಾರಣ ಅಂತ ಕರೆದಿದ್ದಾರೆ. ಆದ್ರೆ ಯುವ ನಾಯಕ ಬಾಲೆನ್ ಶಾ ಅಧಿಕಾರಕ್ಕೆ ಬಂದ ಮರುದಿನವೇ ಈ ಘಟನೆಯಾಗಿರೋದು. ಅಲ್ಲಿ ಸುದೀರ್ಘ ಕಾಲ ಆಡಳಿತ ಮಾಡಿದ ಕಮ್ಯುನಿಸ್ಟರನ್ನ ಮತ್ತು ಈ ಹಿಂದಿನ ರಾಜಕಾರಣಿಗಳನ್ನ ಈಗ ಅಲುಗಾಡಿಸ್ತಾ ಇದೆ, ನಡುಕ ಹುಟ್ಟಿಸಿದೆ ಅವರಿಗೆ. ಇನ್ನು 1971ರಲ್ಲಿ ಪಾಕಿಸ್ತಾನ ಬಾಂಗ್ಲಾದಲ್ಲಿ ನಡೆಸಿದ್ದ ಭೀಕರ ಸಾಮೂಹಿಕ ಹತ್ಯೆಗಳ ವಿರುದ್ಧ ಬಾಂಗ್ಲಾ ನಡೆಸ್ತಾ ಇರೋ ನ್ಯಾಯದ ಹೋರಾಟಕ್ಕೆ ಭಾರತ ಬೆಂಬಲ ಘೋಷಿಸಿದೆ. ಅವತ್ತು ಆಪರೇಷನ್ ಸರ್ಚ್ ಲೈಟ್ ಹೆಸರಲ್ಲಿ ಪಾಕಿಸ್ತಾನಿ ಸೇನೆ ಲಕ್ಷಾಂತರ ಅಮಾಯಕರನ್ನ ಹತ್ಯೆ ಮಾಡಿತ್ತು. ಮಹಿಳೆಯರ ಮೇಲೆ ಅಮಾನವೀಯ ದೌರ್ಜನ್ಯ ನಡೆಸಿತ್ತು. ಈ ಘಟನೆ ವಿಶ್ವದ ಮನಸಾಕ್ಷಿಯನ್ನೇ ನಡುಗಿಸಿದ ಕ್ರೌರ್ಯ ಅಂತ ವಿದೇಶಾಂಗ ಇಲಾಖೆ ವಕ್ತಾರ ರಣಧೀರ್ ಜೈಸ್ವಾಲ್ ಹೇಳಿದ್ದಾರೆ. ಪಾಕಿಸ್ತಾನ ಎಂದಿಗೂ ತನ್ನ ತಪ್ಪನ್ನ ಒಪ್ಪಿಕೊಳ್ಳದೆ ಮೊಂಡಾಟ ಮಾಡ್ತಾ ಇದೆ. ಬಾಂಗ್ಲಾದ ನ್ಯಾಯದ ಬೇಡಿಕೆ ಪರ ನಾವು ನಿಲ್ತೀವಿ ಅಂತ ಜೈಸ್ವಾಲ್ ಹೇಳಿದ್ದಾರೆ. ಇದೇ ವೇಳೆ ಪಾಕಿಸ್ತಾನದಲ್ಲಿ ಅಲ್ಪಸಂಖ್ಯಾತರ ಸ್ಥಿತಿ ತುಂಬಾ ಗಂಭೀರವಾಗಿದೆ ಅಂತ ಭಾರತ ಕಳವಳ ವ್ಯಕ್ತಪಡಿಸಿದೆ. ಪಾಕ್ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಪಾಕಿಸ್ತಾನಿ ಶಿಯಾ ಮುಸ್ಲಿಮರನ್ನ ಇರಾನ್ಗೆ ಹೋಗಿ ಅಂತ ಹೇಳಿದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಜೈಸ್ವಾಲ್ ಅವರು. ಅಲ್ಲಿನ ಅಲ್ಪಸಂಖ್ಯಾತರ ಸಂಖ್ಯೆ ದಿನೇ ದಿನೇ ಕುಸಿತ ಕೂಡ ಆಗ್ತಾ ಇದೆ. ಇದು ಅಲ್ಲಿನ ಭಯ ಮತ್ತು ದೌರ್ಜನ್ಯಕ್ಕೆ ಸಾಕ್ಷಿ ಅಂತ ಹೇಳಿದ್ದಾರೆ.